ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ಲಘು ವಾಹನ ಟ್ಯಾಕ್ಸಿ ಸ್ಟ್ಯಾಂಡ್ ನಿಲುಗಡೆಗೆ ಜಾಗ ನೀಡುವಂತೆ ಮಾಡಿದ ಮನವಿಗೆ ಹಾಗೂ ಪ್ರಮುಖ ರಸ್ತೆಗಳ ಪಾದಚಾರಿ ರಸ್ತೆ ಅತಿಕ್ರಮಿಸಿದ ಡಬ್ಬಿಯನ್ನು ತೆರವುಗೊಳಿಸುವ ಎಚ್ಚರಿಕೆಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರಿಂದ ನಗರಸಭೆ ಪೌರಾಯುಕ್ತರ ಕಚೇರಿಗೆ ಜಾಲಿ ಮುಳ್ಳು ಬಡಿದು ಪ್ರತಿಭಟನೆ ಹಿಂಪಡೆಯಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ಈ ಕುರಿತು ನಗರಸಭೆ ಅಧಿಕಾರಿಗಳ ಜೊತೆಗೆ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ತಿಳಿಸಿರುವ ಅವರು, ಸಭೆಯಲ್ಲಿ ಪೌರಾಯುಕ್ತ ಲಕ್ಷ್ಮೀಕಾಂತ್ ಮಾತನಾಡಿ, ಶೀಘ್ರ ಬೇಡಿಕೆ ಈಡೇರಿಸಲಾಗುತ್ತೆ ಎಂದರು. ಈ ಹಿನ್ನೆಲೆ 5ನೇ ತಾರೀಕಿನ ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ಕೋರಿದ್ರು. ಆದರೆ ಇದಕ್ಕೆ ಒಪ್ಪದ ಉಮೇಶ್ ಕೆ ಮುದ್ನಾಳ್ ಸುಮಾರು ವರ್ಷಗಳೇ ಕಳೆದರೂ ಮೂಲಭೂತ ಸೌಕರ್ಯ ಒದಗಿಸದೆ ನಾಗರಿಕರು ಕಟ್ಟುವ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ಯಾಕ್ಸಿ ಚಾಲಕರು ತಪ್ಪದೆ ಎಲ್ಲ ರೀತಿಯ ತೆರಿಗೆ ಕಟ್ತಾರೆ, ಆದರೆ ಅವರಿಗೆ ಸವಲತ್ತು ಒದಗಿಸಲು ಜಿಲ್ಲಾಡಳಿತ ನಗರಸಭೆ ದಿವ್ಯ ನಿರ್ಲಕ್ಷ್ಯ ತೋರಿವೆ ಅಂತ ಆಪಾದಿಸಿದರು. ನಗರದಲ್ಲಿ ಅಕ್ರಮವಾಗಿ ಡಬ್ಬಾ ಅಂಗಡಿಯನ್ನ ಇಟ್ಟುಕೊಂಡವರಿಗೆ ಸವಲತ್ತು ನೀಡುವ ನಗರಸಭೆ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವಂತವರಿಗೆ ಮಾತ್ರ ಸೇವೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಈ ಬಡಾವಣೆಯಲ್ಲಿ ತ್ವರಿತವಾಗಿ ಕೆಲಸ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಪೌರಾಯುಕ್ತರು ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ರು. ಈ ಹಿನ್ನೆಲೆ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. ಮೊದಲಿಗೆ ಪ್ರಾಸ್ತಾವಿಕ ಮಾತನಾಡಿದ ನಗರಸಭೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ರಜನಿಕಾಂತ್, ಫೆಬ್ರವರಿ 5ರ ಪ್ರತಿಭಟನೆ ಹಿನ್ನೆಲೆ ಸಭೆ ಕರೆಯಲಾಗಿದ್ದು, ನಿಮ್ಮ ಬೇಡಿಕೆಯನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರ ಈಡೇರಿಸಲು ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ನಗರಸಭೆ ನಿರ್ಲಕ್ಷ್ಯ ಮಾಡಿದ ಕಾರಣ ನಾವು ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಜಾಲಿ ಮುಳ್ಳನ್ನು ಬಡಿಯಲು 5ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಆದರೆ ನಗರಸಭೆ ಅಧಿಕಾರಿಗಳು ಸರ್ಕಿಟ್ ಹೌಸ್ನಲ್ಲಿ ಬಂದು ಸಭೆ ಕರೆದ ಕೇಸಿಂದ ಉಮೇಶ್ ಕೆ ಮುದ್ನಾಳ್ ಅವರಿಗೆ ಮನವಿ ಮಾಡ್ಕೊಂಡಾರ. ಆದ ಕಾರಣ ನಾವೇನಪ್ಪ ಅಂತಂದರೆ ನಗರಸಭೆ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಕೆಲವು ದಿನಗಳ ಕಾಲಾವಕಾಶವನ್ನು ನಾವು ನೀಡಾಕತ್ತೀವಿ. ಇನ್ನೂ ಕೆಲವು ದಿನಗಳಲ್ಲಿ ಅವರು ಹೇಳಿದಂತೆ ನಡ್ಕೊಳ್ಳಿಲ್ಲ ಅಂತಂದರೆ ಅದೇ ರೀತಿ ಮೊದಲು ಹೇಳಿದ ಪ್ರಕಾರನೇ ಜಾಲಿ ಮುಳ್ಳನ್ನು ತಂದು ನಗರಸಭೆಗೆ ಮುಚ್ಚಿಗೆಸಿಂದ ಹಾಕಂತ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಎಚ್ಚರಿಕೆ. ರಫೀಕ್ ಪಟೇಲ್. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಈಗ 13 ವರ್ಷ ಗಜಿತು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿಕೊಡ್ಬೇಕಂತಕ್ಕಂಥದ್ದು ಸಾಕಷ್ಟು ಬಾರ ಮನವಿ ಸಲ್ಲಿಸಿದ್ರು ಕೂಡ ಪ್ರತಿಭಟನೆ ಮಾಡಿದರೂ ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಇವತ್ತು ನಮಗೆ ಬೇಸರ ವ್ಯಕ್ತಪಡಿಸುವ. ಅದ್ರ ಜೊತೆಗೆ ನಗರದ ಪ್ರಮುಖ ರಸ್ತೆ ಬೀದಿ ಪಾದಚಾರಿಗಳ ಮೇಲೆ ಕಾಂಕ್ರೀಟ್ ಹಾಕಿ ಅಕ್ರಮ ಡಬ್ಬಿಗಳ ನಿರ್ಮಾಣ ಮಾಡಿ ಕಿರಾಯಿ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಅವರಿಗೆ ಅಕ್ರಮ ಇದ್ದವರಿಗೆ ಸಪೋರ್ಟ್ ಮಾಡ್ತಾರೆ. ನಾವು ಸಕ್ರಮವಾಗಿ ಮನವಿ ಕೊಟ್ಟು ನಿಜವಾಗಿ ತೆರಿಗೆ ಪಾವತಿ ಮಾಡ್ಬೇಕಾದ್ರೆ ಗಾಡಿಯವರೇ ಮೊದಲು ಅಮೌಂಟ್ ಕಟ್ಟೆ ಹೊರಗೆ ಬರ್ತಾರೆ ರೋಡಿಗೆ ಶೋರೂಮ್ಲಿಂದ. ಅಂಥವರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ಆದಂತ ಹೇಳಿ ಪ್ರತಿಭಟನೆ ಮಾಡಿದ ಅಕ್ಟೋಬರ್ 13ಕ್ಕೆ ಮಾಡಿದ್ರೆ ಇಲ್ಲಿವರೆಗೆ ಸ್ಥಳ ದೇಕಿಂಗೆ ಕರಿಂಗೆ ಚೋಡ್ ಪಕಡ ಕೆಲಸ ಮಾಡ್ಲಿಕ್ಕೆ ವ್ಯವಸ್ಥೆ ಆಗಿತ್ತು. ಅದಕ್ಕೆ ನಾವು ಆಗಬಾರ್ದಂತಕ್ಕಂಥ ದೃಷ್ಟಿಯಿಂದ ಫೆಬ್ರವರಿ 5ರಂದು ಬೆಳಿಗ್ಗೆ 10ವರೆಗೆ ಏನದ ಪೌರಾಯುಕ್ತರ ಕಚೇರಿಗೆ ಜಾಲಿ ಮುಳ್ಳು ಬಿಡಬೇಕಂತಕ್ಕಂಥದ್ದು ಈಗೆಲ್ಲ ಮುಳ್ಳು ಕಡಿಸಿ ರೆಡಿ ಮಾಡಿ ಕೇಸಿ ಮುಳ್ಳು ಕಡಿಬೇಕಂತ ನಿರ್ಧರಿಸಿದಾಗ ನಿನ್ನೆ ಅವ್ರು ಬಂದು ಕೇಸಿ ಏನದಂದ್ರೆ ನಮಗೆ ಬೇಡ್ರಿ ಅಂತೆಲ್ಲ ಮಾಡಬೇಡ್ರಿ ಅಂತೇಳಿ ಕೇಸಿ ನಮ್ಮ ದೂರ ಕರೆಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಒಪ್ಪೋದಿಲ್ಲ. ಮೀಟಿಂಗ್ ಕರೀರಿ, ಮೀಟಿಂಗ್ ಬರೋಣ ಅಂತಂದ್ರೆ ನಿಮ್ಮ ಕಚೇರಿ ನಾವು ಬರಲ್ಲ ಅಂದಾಗ ಸರ್ಕ್ಯೂಟ್ ಹೌಸ್ನಲ್ಲಿ ನಾವು ಮತ್ತು ಟ್ಯಾಕ್ಸಿ ಚಾಲಕರು ಮತ್ತು ವಾರ್ಡಿನ ನಿವಾಸಿಗಳು 1-2 ನಿವಾಸಿಗಳು ಎಲ್ಲರೂ ಸೇರಿ ಸಭೆ ನಡೆದಾಗ ಸಭೆಗಳಲ್ಲಿ ಸ್ವಲ್ಪ ಸಮಯಕ್ಕೆ ಅವಕಾಶ ಕೇಳಿದದಕ್ಕೆ ನಾವೇನದ 5ನೇ ತಾರೀಕು ನಡೀತಕ್ಕಂಥ ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆಯನ್ನು ನಾವು ಹಿಂಪಡೆದ್ವಿ. ತಕ್ಷಣ ಅದನ್ನು ಸರಿಪಡಿಸದಿದ್ದರೆ ಸರಿ, ಮುಂದಿನ ದಿವಸದಲ್ಲಿ ಅದನ್ನು ಮುಂದುವರ್ಸೋದು ನಮ್ಮ ಕೈಯಾಗದ. ನಾವು ಯಾವಾಗ ಮುಳ್ಳು ಅಲ್ಲೇ ಅದಾವೆ ಹಿಂಗೆ ಯಾವಾಗ ಬೇಕಾವಾಗ ನಾವು ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥದ್ದು ನಾವು ನಗರಸಭೆಗೆ ಎಚ್ಚರಿಕೆ ನೀಡ್ತಿದ್ದೇನೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.